ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ರಾಮ್ ಮುಗುಳ್ನಗುತ್ತಾ, ನೀನು ನನ್ನವಳು ಅನ್ನುವುದು ಎಷ್ಟು ನಿಜವೋ, ನೀನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿರೋದು ಅನ್ನೋದು ಕೂಡ ಅಷ್ಟೇ ನಿಜ. ಆದರೂ ಮೊದಲು ಈ ಊಟ ಮಾಡು ಅಂತ ಬಾಕ್ಸ್ ಅನ್ನು ಕೈಗೆ ಕೊಡಲು ಹೋದಾಗ, ರಾಮ್ ನೀವು ಊಟ ಮಾಡಿದ್ರಾ ಅಂತ ಕೇಳ್ತಾಳೆ. ನಿಜ ಹೇಳಬೇಕೆಂದರೆ ಇಲ್ಲ ಜಾನು, ಊಟ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ. ನೀನು ಬರುವವರೆಗೂ ನಾನು ಟೆನ್ಷನ್ನಲ್ಲಿಯೇ ಇದ್ದೆ. ನಿನ್ನ ಸ್ನೇಹ ಮಾತ್ರ ಬಯಸಿ ಬಂದೆ. ಆದರೆ ಒಂದು ವಾರದಿಂದ ನಿನ್ನನ್ನು ನೋಡದೆ ಮಾತನಾಡದೆ ಅನುಭವಿಸಿದ್ದು ಮಾತ್ರ ನರಕವೇ. ನಿನ್ನನ್ನು ನೋಡಿದ ಕೂಡಲೇ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನೇ ಮರೆತು ಹೋಗಿದ್ದೆ. ನಿನ್ನನ್ನು ತಬ್ಬಿದಾಗಲೇ ನನ್ನ ಹೃದಯ ನೀನೇ ನನ್ನ ಹೆಂಡತಿ ಅಂತ ಒಪ್ಪಿಕೊಂಡು ಬಿಡ್ತು. ಈಗ ನಾನು ನಿರಾಳವಾಗಿದ್ದೀನಿ. ಆದರೂ ಮನದ ಮೂಲೆಯಲ್ಲಿ ಒಂದು ಅಳುಕಂತೂ ಇದ್ದೇ ಇದೆ. ನಿನ್ನ ಅಣ್ಣಂದಿರು ನನ್ನ ಪ್ರೀತಿಯನ್ನು ಒಪ್ತಾರಾ ಅಂತ. ನಾನು ಎಷ್ಟೇ ಆದರೂ ಬಡವ. ನಿನ್ನ ಮನಸ್ಸಿನಲ್ಲಿ ಅದು ಇಲ್ಲದೇ ಇರಬಹುದು. ಆದರೂ ಅಂತ ಹೇಳುವಷ್ಟರಲ್ಲಿ ನಮ್ಮ ಮನೆಯಲ್ಲಿ ಮಾತಾಡಿ ಒಪ್ಪಿಸುವುದು ನನ್ನ ಜವಾಬ್ದಾರಿ ರಾಮ್. ನೀವು ಈ ಚಿಂತೆ ಮಾಡಬೇಡಿ ಆಯ್ತಾ. ಊಟವನ್ನು ಅವನಿಗೆ ತುತ್ತು ನೀಡಿದರೆ ರಾಮ್ ಅವಳಿಗೆ ತುತ್ತು ತಿನ್ನಿಸಿದ. ಊಟದಲ್ಲಿ ರುಚಿಗಿಂತ ಪ್ರೀತಿ ಹೆಚ್ಚಾಗಿ ಬೆರೆದಿತ್ತು. ರಾಮ್ ಮತ್ತೊಮ್ಮೆ ಕೈಗಡಿಯಾರ ನೋಡಿಕೊಂಡ. 12 ಗಂಟೆಗೆ ಇನ್ನು 5 ನಿಮಿಷ. ಜಾನು, ನೀನು ಹುಟ್ಟಿದ ದಿನಕ್ಕೆ 5 ನಿಮಿಷವಷ್ಟೇ ಬಾಕಿ. ಈ ವರ್ಷದ ಹುಟ್ಟಿದ ಹಬ್ಬವನ್ನು ನನ್ನ ಜೊತೆ ಆಚರಿಸಿಕೊಳ್ತಾ ಇರೋದಕ್ಕೆ ನನಗಂತೂ ತುಂಬಾ ಖುಷಿ ಇದೆ ಅಂತಾನೆ. ಇನ್ನು ಪ್ರತಿ ಹುಟ್ಟುಹಬ್ಬವನ್ನು ನಿಮ್ಮ ಜೊತೆಯಲ್ಲೇ ಆಚರಿಸಿಕೊಳ್ತೀನಿ. ಆದರೆ ಇದೇ ನಮ್ಮ ಒಲವಿನ ದಿಬ್ಬಣದಲ್ಲಿ ಇದೇ ರೀತಿಯ ಹೂವಿನ ಅಲಂಕಾರ, ಇದೇ ತೆಪ್ಪದಲ್ಲಿ ನಾವಿಬ್ಬರು ಪ್ರಪಂಚವನ್ನೇ ಮರೆತು ಜೊತೆಯಾಗಿರಬೇಕು ಅಂತ ನನ್ನ ಆಸೆ ಅಂತಾಳೆ. ಖಂಡಿತ ಜಾನು ಅಂತ ಸ್ವೀಟ್ ಬಾಕ್ಸಿನಿಂದ ಸ್ವೀಟ್ ತೆಗೆದು ಅವಳ ಬಾಯಿಗಿಡ್ತಾ, ಜಾನು 100 ವರ್ಷ ಹುಟ್ಟಿದ ಹಬ್ಬವನ್ನು ಸಂತೋಷದಿಂದ ಆಚರಿಸಬೇಕು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಅವಳ ಕೈಗೆ ಗಿಫ್ಟನ್ನು ಕೈಗೆ ಇಡುತ್ತಾನೆ. ಅರೆ, ಗಿಫ್ಟ್ ತಂದಿದ್ದೀರಾ? ಇನ್ನು ಈ ತೆಪ್ಪದಲ್ಲಿ ಏನೇನೋ ಇಟ್ಟಿದ್ದೀರಾ ನೀವು ಅಂತ ನಗುತ್ತಾಳೆ. ಜಾನು, ನಿನಗೆ ಏನೇ ಕೊಟ್ಟರೂ ಅದು ಕಡಿಮೆಯೇ. ಒಡವೆ ತಂದು ಕೊಡುವಷ್ಟು ಶ್ರೀಮಂತನಲ್ಲ, ಆದರೆ ನಿನಗಾಗಿ ಜೀವವನ್ನೇ ಕೊಡುವಷ್ಟು ಶ್ರೀಮಂತ. ಇದು ನಿನಗಾಗಿ ಚಿಕ್ಕ ಕಾಣಿಕೆ ಅಂತ ಅಂದಾಗ ನಿಮ್ಮ ಜೀವಕ್ಕಿಂತಲೂ ಬೆಲೆಯಾದದ್ದು ಯಾವುದಿದೆ ರಾಮ್? ನೀವು ಯಾಕೆ ನನ್ನನ್ನು ಅವಮಾನ ಮಾಡ್ತಾ ಇದ್ದೀರಾ? ನನ್ನ ಪ್ರೀತಿಯಲ್ಲಿ ನಿಮಗೆ ನಂಬಿಕೆ ಇಲ್ವಾ ಅಂತ ಕೇಳುವಷ್ಟರಲ್ಲಿ ಅವಳ ಕಣ್ಣಿನಲ್ಲಿ ತೆಳುವಾದ ನೀರಿನ ಪೊರೆ ಬಂದಿದೆ. ಜಾನು, ನಿನ್ನ ಪ್ರೀತಿಯನ್ನು ಅವಮಾನ ಮಾಡ್ತಿಲ್ಲ ನಾನು ಪದೇ ಪದೇ ಬದವ ಅಂತ ಹೇಳ್ತಾ ಇರೋದು ನೀನು ಇನ್ನೊಂದು ಸಲ ಯೋಚನೆ ಮಾಡ್ಲಿ ಅಂತ. ಯಾಕಂದ್ರೆ ನಾನು ಚಿಕ್ಕವನಾಗಿದ್ದಾಗಲೇ ಅಪ್ಪ ಅಮ್ಮನಿಂದ ದೂರ ಇದ್ದೆ. ಅತ್ತೆ ಮಾವ ಎಷ್ಟೇ ಪ್ರೀತಿ ತೋರಿಸಿದರೂ ಕೂಡ ಅದು ಅಪ್ಪ ಅಮ್ಮನ ಪ್ರೀತಿ ಆಗಲ್ವಲ್ಲ. ನಾನು ಹೈಸ್ಕೂಲ್ಗೆ ಬರುತ್ತಿದ್ದಂತೆ ಅಪ್ಪ ಅಮ್ಮ ಇಬ್ಬರು ಮೈಸೂರಿಗೆ ಬರ್ತೀವಿ ಅಂದಿದ್ರು. ಆಗ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ. ಆದರೆ ಮಿಂಚಿನಂತೆ ಬಂದಿದ್ದು ಅಪ್ಪನ ಸಾವಿನ ಸುದ್ದಿ. ನನಗೆ ಆ ವಿಷಯವನ್ನು ನಂಬುವುದಕ್ಕೆ ಆಗಲಿಲ್ಲ. ಆ ನೋವನ್ನು ಮರೆಯಲು ನಾನು ಯೋಗ ಧ್ಯಾನ ಮಾಡಲು ಕಲಿತೆ. ಇಷ್ಟು ವರ್ಷವಾದರೂ ಅಪ್ಪನ ಸಾವನ್ನು ಮರೆಯಲು ಆಗಲಿಲ್ಲ ನನಗೆ. ಅಮ್ಮನ ಕಣ್ಣೀರು ನೋಡಿದರೆ ಅಪ್ಪ ಈಗಲೂ ಅಮ್ಮನ ಮನಸ್ಸಿನಲ್ಲಿ, ನನ್ನ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ. ಅಮ್ಮ ಅಪ್ಪ ಇದ್ದ ಮನೆ ಅಂತ ಇಲ್ಲಿಂದ ಬರಲು ಒಪ್ಪಲಿಲ್ಲ. ನಾನು ಎಜುಕೇಶನ್ ಮೈಸೂರಿನಲ್ಲಿಯೇ ಮುಗಿಸಬೇಕಿತ್ತು. ಅದಕ್ಕೆ ಇಷ್ಟು ವರ್ಷ ಅಮ್ಮ ಒಬ್ಬಂಟಿಯಾಗಿ ಇರಬೇಕಿತ್ತು. ಕಳೆದುಕೊಂಡಾಗ ಅದರ ನೋವು ಹೇಗಿರುತ್ತೆ ಅಂತ ನಾನು ಅನುಭವಿಸಿ ಬಿಟ್ಟಿದ್ದೀನಿ. ಮತ್ತೆ ಅನುಭವಿಸುವುದಕ್ಕೆ ನಾನು ರೆಡಿ ಇಲ್ಲ. ಅದಕ್ಕೆ ನಾನು ಬಡವ ಅನ್ನುವ ಕಾರಣ ನೀಡ್ತಾ ಇದ್ದೀನಿ. ಬೇರೆ ಎಲ್ಲ ವಿಷಯದಲ್ಲೂ ನಾನು ಪರ್ಫೆಕ್ಟ್ ಅಂತ ನಿರೂಪಿಸಬಹುದು, ಆದರೆ ಸಿರಿವಂತಿಕೆಯಲ್ಲಿ ಅಲ್ಲ. ಅದಕ್ಕೆ ಜಾನು ನಾನು ಮಾತಾಡಿದ್ದು ಅಂತಾನೆ. ರಾಮ್, ನನ್ನ ಮನೆಯವರು ಹಣದಲ್ಲಿ ಎಷ್ಟು ಶ್ರೀಮಂತರೋ ಗುಣದಲ್ಲಿಯೂ ಅಷ್ಟೇ ಶ್ರೀಮಂತರೇ. ಅವರಿಗೆ ಉದಾರ ಮನೋಭಾವ ಇದೆ. ಅದರಲ್ಲೂ ನನಗೆ ಸ್ವಲ್ಪವೂ ನೋವಾಗುವುದು ಅವರಿಗೆ ಸಹಿಸಲು ಆಗೋದಿಲ್ಲ. ನನ್ನ ಇಷ್ಟವೇ ಅವರಿಷ್ಟ. ನೀವು ಇನ್ನೊಂದು ಸಲ ಬಡವ ಅಂತ ನನಗೆ ಮತ್ತು ನನ್ನ ಪ್ರೀತಿಯನ್ನು ಅವಮಾನಿಸಬೇಡಿ ಅಂತಾಳೆ. ಇಲ್ಲ ಜಾನು, ನಿನ್ನ ಪ್ರೀತಿಯನ್ನು ನಾನು ಕನಸಿನಲ್ಲಿಯೂ ಅನುಮಾನಿಸೋದಿಲ್ಲ.
ನಾ ಹುಟ್ಟಿದ ಹಬ್ಬದ ದಿನವೇ ನಿನಗೆ ಬೇಜಾರು ಮಾಡಿದೆ ಅಲ್ವಾ, ಸಾರಿ ಜಾನು ಅಂತ ನೀರು ತುಂಬಿದ ಅವಳ ಎರಡೂ ಕಣ್ಣುಗಳಿಗೆ ಮೊದಲನೆಯ ಪ್ರೀತಿಯ ಕಾಣಿಕೆಯಾಗಿ ಸಿಹಿ ಮುತ್ತನ್ನು ನೀಡುತ್ತಾನೆ. ಜಾನು ರಾಮ್ನ ಎದೆಗೆ ಒರಗಿ ಕೂತರೆ ಅವಳನ್ನು ಸಮಾಧಾನ ಮಾಡುವಂತೆ ಅವಳ ಕೂದಲಲ್ಲಿ ಬೆರಳಾಡಿಸುತ್ತಾ ಜಾನು ಅಂತ ಸ್ವೀಟ್ ತೆಗೆದು ಅವಳ ಬಾಯಿಗಿಡುತ್ತಾನೆ. ಸಾರಿ ಮಾ, ಬೇಜಾರಾಯ್ತಾ ಅಂತ ಅವನು ಕೇಳಿದರೆ ಇಲ್ಲ ಅಂತ ತಲೆಯಾಡಿಸಿ ಇನ್ನಷ್ಟು ನಿಮ್ಮನ್ನು ಅರ್ಥ ಮಾಡಿಕೊಂಡ ಹಾಗಾಯ್ತು ಅಂತ ಹೇಳುತ್ತಾ ತಲೆ ಎತ್ತಿ ನೋಡುತ್ತಾಳೆ. ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನು ಬೇಕಾದಷ್ಟು ಸಮಯವಿದೆ ಜಾನು. ಇನ್ನು ಮುಂದೆ ನಿನ್ನನ್ನು ಸಂತೋಷವಾಗಿಡೋದೇ ನನ್ನ ಕೆಲಸ. ಇನ್ನು ಯಾವತ್ತೂ ನಿನ್ನ ಕಣ್ಣಿನಲ್ಲಿ ನೀರು ಹಾಕಿಸೋದಿಲ್ಲ ಜಾನು ಅಂತ ಹೇಳುವಾಗ ತೆಪ್ಪವು ಒಂದು ಸಲ ಬಂಡೆಗೆ ಒಡೆಯುತ್ತೆ. ಆಗ ರಾಮ್ ಸ್ವಲ್ಪ ಬಗ್ಗುತ್ತಾನೆ. ಜಾನು ತಲೆ ಮೇಲೆತ್ತಿದ್ದರಿಂದ ಅವಳ ತುಟಿಗೆ ರಾಮ್ನ ತುಟಿ ಸೇರುತ್ತೆ. ಅಚಾನಕ್ಕಾಗಿ ಆದ ಅವಾಂತರ ಇಬ್ಬರಿಗೂ ಸಿಹಿಯಾದ ಉಡುಗೊರೆಯನ್ನೇ ನೀಡುತ್ತೆ. ಕಮಲದಂತ ಮೃದುವಾದ ಅವಳ ತುಟಿಯನ್ನು ಬಿಡಲು ರಾಮ್ಗೆ ಮನಸ್ಸಿಲ್ಲದಿದ್ದರೂ ಒಪ್ಪಿಗೆ ಇಲ್ಲದೆ ಅವಳ ಹದರದ ಜೇನನ್ನು ಸವಿಯುವುದು ತಪ್ಪು ಅಂತ ಅವನ ಬುದ್ಧಿ ಎಚ್ಚರಿಸಿತ್ತು. ತಕ್ಷಣ ತಲೆಯನ್ನು ಮೇಲಕ್ಕೆ ಎತ್ತಿ ನೋಟವನ್ನು ಬೇರೆಡೆಗೆ ತಿರುಗಿಸದೆ ಜಾನು ನಾಚಿಕೆಯಿಂದ ತಲೆ ಬಗ್ಗಿಸಿದಳು. ನಿದ್ದೆ ಬರ್ತಾ ಇದೆ ಕಣ್ರೋ ಅಂತ ಚಿಕ್ಕ ಚಿಕ್ಕ ಸೌದೆಗಳನ್ನು ಒಟ್ಟು ಮಾಡಿ ಬೆಂಕಿ ಹಚ್ಚಿ ಚಳಿಯನ್ನು ಹೋಗಲಾಡಿಸಲು ಬೆಂಕಿಯ ಸುತ್ತ ಕೂತಿದ್ದ ಒಬ್ಬ ಹುಡುಗ ಹೇಳಿದಾಗ ಎಲ್ಲರೂ ಅವನನ್ನು ನುಂಗುವಂತೆ ನೋಡಿದ್ದರು. ಯಾಕ್ರೋ ನಾನು ಏನು ಹೇಳಬಾರದ್ದು ಹೇಳಿದ್ದೆ ಅಂತ ನೋಡ್ತಾ ಇದ್ದೀರಾ ಅಂದಾಗ ಮತ್ತಿನ್ನೇನೋ ಅಲ್ಲಿ ಅಕ್ಕ ಅಣ್ಣ ಇಬ್ಬರು ಮಾತಾಡಿ ಸರಿ ಹೋದ್ರ, ಅವರ ಪ್ರೀತಿಯನ್ನು ಹೇಳಿಕೊಂಡ್ರ ಇಲ್ವಾ, ನಾವು ಹೇಳಿದ ಸುಳ್ಳುಗಳೆಲ್ಲ ಅವರಿಬ್ಬರಿಗೂ ಗೊತ್ತಾಯ್ತಾ ಅಂತ ತಲೆ ಕೆಡಿಸಿ ಕುಳಿತುಕೊಂಡಿದ್ದರೆ ಇವನಿಗೆ ನಿದ್ದೆ ಬರುತ್ತಂತೆ ಅಂತ ಇನ್ನೊಬ್ಬ ಜೋರಾಗಿ ಗೊಣಗುತ್ತಾನೆ. ಇದಕ್ಕೆ ಯಾಕೋ ತಲೆ ಕೆಡಿಸಿಕೊಳ್ಳಬೇಕು, ನಾವು ಇಬ್ಬರಿಗೂ ಹೇಳಿದ ಸುಳ್ಳು ಗೊತ್ತಾಗಿದ್ದರೆ ಇಷ್ಟೊತ್ತಿಗೆ ಅಕ್ಕ ವಾಪಸ್ ಬರಬೇಕಿತ್ತು, ಅಣ್ಣ ದೇವದಾಸ್ ತರ ಫೋರ್ಸ್ ಕೊಡುತ್ತಾ ಕೂರಬೇಕಿತ್ತು. ಇವೆರಡೂ ಆಗಲಿಲ್ಲ ಅಂದ್ರೆ ಅವರಿಬ್ಬರು ಪ್ರೀತಿಯನ್ನು ಒಪ್ಪಿ ತೆಪ್ಪದಲ್ಲಿ ಹೋಗ್ತಾ ಇದ್ದಾರೆ ಅಂತ ಅರ್ಥ ಅಂತಾನೆ. ಹೌದು ಕಣೋ, ನಿನ್ನ ಮಾತಲ್ಲೂ ನಿಜವಿದೆ. ಅಕ್ಕ ವಾಪಸ್ ಬಂದಿಲ್ಲ, ಆದರೂ ಈ ಕಾಡು ದಾರಿಯಲ್ಲಿ ನಿನಗೆ ಅದೇಗೋ ನಿದ್ದೆ ಬರುತ್ತೆ, ಸುಮ್ನೆ ಕುಳಿತು ಏನಾದರೂ ಮಾತಾಡು, ಇಲ್ಲ ಅಂದ್ರೆ ಒಂದು ಹಾಡು ಹೇಳು ಅಂತಾನೆ. ಜಾಹ್ನವಿ ನಾಚಿಕೆಯಿಂದ ಸಂಕೋಚದ ಮುದ್ದೆಯಾಗಿದ್ದಾಳೆ. ಜೀವನದಲ್ಲಿ ಮೊದಲನೆಯ ಬಾರಿಗೆ ಪ್ರಿಯತಮನಿಂದ ಪ್ರೀತಿಯ ಮುತ್ತು ಸಿಕ್ಕಿದ್ದು ಅದನ್ನು ಅನುಭವಿಸಬೇಕೇ ಹೊರತು ವರ್ಣಿಸಲು ಆಗುತ್ತಿಲ್ಲ. ಅದು ಅಲ್ಲಿ ಬಂಡೆ ಸಿಕ್ಕಿ ಹಾಗಾಯ್ತು ಅಷ್ಟೇ. ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ ಅಂತ ಜಾನು ಕಡೆ ನೋಡದೆ ಹೇಳಿದರೆ ಜಾನು ಸದ್ಯದ ವಿಷಯವನ್ನು ಬದಲಿಸಲು ರಾಮ್ ಕೊಟ್ಟಿದ್ದ ಉಡುಗೊರೆಯನ್ನು ನೋಡಲು ತೆಗೆದಿದ್ದಳು. ನವಿಲುಗರಿಗಳನ್ನೆಲ್ಲ ಒಂದರ ಹಿಂದೆ ಒಂದರಂತೆ ಜೋಡಿಸಿ ಅದರಲ್ಲಿ ಜಾಹ್ನವಿಯ ಚಿತ್ರ ಕಾಣುವಂತೆ ಕತ್ತರಿಸಿ ಇಟ್ಟಿದ್ದಾನೆ. ಜಾಹ್ನವಿ ಸಂತೋಷದಿಂದ ನವಿಲುಗರಿಯಲ್ಲಿ ಈ ರೀತಿಯೂ ಮಾಡಬಹುದಾ ಅಂತ ಆಶ್ಚರ್ಯವಾಗಿ ನೋಡುತ್ತಿದ್ದಾಳೆ. ಈ ರೀತಿ ಕಲಾತ್ಮಕವಾಗಿ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ರಾಮ್, ನವಿಲುಗರಿಯಲ್ಲಿ ನನ್ನ ಚಿತ್ರ ಬರುವಂತೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಇದನ್ನು ನೀವೇ ಮಾಡಿದ್ರ ಅಂತ ಸಂತೋಷದಿಂದ ಕೇಳಿದಾಗ ಹೌದು ಜಾನು, ನಿನ್ನೆ ನೀನು ಮಾತಾಡಬೇಕು ಅಂತ ಹೇಳಿ ಕಳುಹಿಸಿದ ಮೇಲೆ ಯೋಚನೆ ಮಾಡಿದ್ದು ನಿನ್ನ ಹುಟ್ಟುಹಬ್ಬಕ್ಕೆ ಏನು ಗಿಫ್ಟ್ ಕೊಡೋದು ಅಂತ. ನಿನಗೆ ಏನೇ ಕೊಟ್ಟರೂ ಕಡಿಮೆಯೇ ಅನ್ನಿಸಿತ್ತು, ಆದರೂ ಇದನ್ನ ಕೊಡಬೇಕು ಅಂತ ಅನಿಸಿದಾಗ ಇದರಲ್ಲಿ ನಿನ್ನ ಚಿತ್ರವೇ ಬರಲಿ ಅಂತ ಹೀಗೆ ಮಾಡಿದೆ ಅಂತಾನೆ. ತುಂಬಾ ಚೆನ್ನಾಗಿದೆ ರಾಮ್, ಇದನ್ನು ನಾನು ತುಂಬಾ ಜೋಪಾನವಾಗಿ ಎತ್ತಿಡ್ತೀನಿ. ಆದರೆ ಮಾತಾಡಬೇಕು ಅಂತ ಕರೆದಿದ್ದು ನೀವು. ರಾತ್ರಿಯಲ್ಲಿ ಮಾತಾಡುವಂಥದ್ದು ಏನು ಅಂತಲೇ ನಾನು ಯೋಚಿಸುತ್ತಾ ಬಂದಿದ್ದು ಅಂದಾಗ ರಾಮ್ ಜೋರಾಗಿ ನಗುತ್ತಾ ಯಾಕೆ ರಾಮ್ ನಗ್ತಾ ಇದ್ದೀರಾ ಅಂತ ಜಾನು ಕೇಳಿದರೆ ರಾಮ್ ನಗುವುದನ್ನು ನಿಲ್ಲಿಸಿ ಇನ್ನೇನು ಜಾನು, ಆ ಮಕ್ಕಳು ನಾನು ಮಾತಾಡಬೇಕು ಅಂತ ನಿನಗೆ, ನೀನು ಮಾತಾಡಬೇಕು ಅಂತ ನನಗೆ ಸುಳ್ಳು ಹೇಳಿ ಇಬ್ಬರನ್ನು ಇಲ್ಲಿ ಸೇರಿಸಿದ್ದಾರೆ. ಆ ಮಕ್ಕಳಿಗೆ ಇರುವ ಬುದ್ಧಿವಂತಿಕೆಯನ್ನು ನಾವು ಮೆಚ್ಚಲೇಬೇಕು ಅಂತಾನೆ. ಹೌದು ರಾಮ್, ನಮ್ಮ ಪ್ರೀತಿ ಒಂದಾಗಬೇಕಿದ್ದರೆ ಆ ಮಕ್ಕಳು ತುಂಬಾ ಶ್ರಮ ಪಟ್ಟಿದ್ದಾರೆ ಅಂತಾಳೆ. ಮಧ್ಯರಾತ್ರಿ ಮೀರಿದ್ದರಿಂದ ಚಳಿ ಜಾಸ್ತಿಯಾಗಿದೆ. ಜಾನು ಮೆಲ್ಲಗೆ ನಡುಗಲು ಶುರು ಮಾಡಿದಾಗ ರಾಮ್ ಅವಳಿಗೆ ತಾನು ತಂದಿದ್ದ ಕಂಬಳಿಯನ್ನು ಹೊದಿಸಿದರೆ ಜಾನು ರಾಮ್ನ ಕಡೆ ನೋಡಿ ಅವನ ಎದೆಗೆ ಒರಗಿ ಕೂತು ಅವನಿಗೂ ಕಂಬಳಿಯನ್ನು ಹೊದಿಸಿ ಅವನಿಗೂ ಚಳಿಯಾಗದಂತೆ ತೊಡೆಯುತ್ತಾಳೆ.
ತಡೆಯುತ್ತಾಳೆ. ಸುಂದರವಾದ ವಾತಾವರಣದಲ್ಲಿ ಸುಂದರವಾದ ಜೋಡಿ ಮೈಮರೆತು ತಮ್ಮ ಪ್ರೀತಿಯ ಒಲವಿನ ದಿಬ್ಬಣದಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಬೆಳಗಿನ ಜಾವದವರೆಗೂ ಮೈಮರೆತು ಕೂತ ಜೋಡಿಗಳು ಬೆಳಗಿನ ಜಾವ 4 ಗಂಟೆಗೆ ಸೂರ್ಯ ಹುಟ್ಟುವ ಸಮಯವಾದ್ದರಿಂದ ಬೇರೆ ಆಗಲು ಮನಸ್ಸಿಲ್ಲದಿದ್ದರೂ ಮನೆಯ ದಾರಿ ಹಿಡಿದಿದ್ದರು. ಮಕ್ಕಳೆಲ್ಲ ಕುಳಿತಲ್ಲೇ ನಿದ್ರೆಗೆ ಶರಣಾಗಿದ್ದರೆ ಅವರನ್ನು ನೋಡಿ ಇಬ್ಬರಿಗೂ ಬೇಜಾರಾಗಿತ್ತು. ಪಾಪ ಮಕ್ಕಳು ನಮಗೋಸ್ಕರ ಇಲ್ಲೇ ಕಾದಿದ್ದಾರೆ ಅಂತ ಎಲ್ಲರನ್ನು ಎಬ್ಬಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಜಾಹ್ನವಿಯನ್ನು ಏಣಿ ಹಾಕಿ ಮನೆಯೊಳಗೆ ಕಳುಹಿಸಿ ಎಲ್ಲರೂ ಟಾಟಾ ಮಾಡುತ್ತಾ ಹೊರಟರೆ ರಾಮ್ ತನ್ನ ಹೃದಯವನ್ನೇ ಬಿಟ್ಟು ಹೋಗುತ್ತಿರುವ ಅನುಭವ. ಜಾಹ್ನವಿ ಮನೆಯವರಿಗೆ ಗೊತ್ತಿಲ್ಲದಂತೆ ಮನೆಯೊಳಗೆ ಬಂದು ಸಂತೋಷದಿಂದ ಕುಣಿದಾಡಿದ್ದಳು. ರಾಮ್ ತನ್ನ ಪ್ರೀತಿಯನ್ನು ಒಪ್ಪಿದ್ದು ಕೊಹೆನೂರ್ ವಜ್ರ ಸಿಕ್ಕಷ್ಟು ಖುಷಿಯಾಗಿತ್ತು. ಹಾಸಿಗೆ ಮೇಲೆ ಉರುಳಿದರೂ ನಿದ್ರೆ ಹತ್ತಿರವೂ ಬರುತ್ತಿಲ್ಲ. ರಾಮ್ನ ಎದೆಯ ಮೇಲೆ ಮಲಗಿದ್ದ ಸುಖ ಈ ಮೆತ್ತನೆಯ ಹಾಸಿಗೆಯ ಮೇಲೆ ಇಲ್ಲ ಅಂತ ಅವಳಿಗೆ ಅನಿಸಿತ್ತು. ಇತ್ತ ರಾಮ್ ಕೂಡ ಬಂದು ಹಾಸಿಗೆಯ ಮೇಲೆ ಮಲಗಿ ತನ್ನ ಎದೆಯನ್ನೇ ಸವರಿಕೊಳ್ಳುತ್ತಾ ಇದ್ದಾನೆ. ನನ್ನ ಜಾನು ಇಲ್ಲೇ ತಲೆ ಇಟ್ಟು ಮಲಗಿತ್ತು. ಈಗ ಪಕ್ಕದಲ್ಲಿ ಅವಳಿಲ್ಲದಿದ್ದದ್ದು ಏನೋ ಕಳೆದುಕೊಂಡವನ ಹಾಗೆ ಅನಿಸುತ್ತಿದೆ. ನಾಳೆ ಬೆಳಿಗ್ಗೆ ಯಾವಾಗ ಆಗುತ್ತೋ ಮತ್ತೆ ಯಾವಾಗ ನೋಡ್ತೀನೋ ಅಂತ ಅನಿಸಲು ಶುರುವಾಗಿದೆ. ಬೆಳಿಗ್ಗೆಯಾಗಿದೆ. ಸುಕನ್ಯಾ ಜಾಹ್ನವಿಯ ರೂಮಿನ ಬಾಗಿಲು ತಟ್ಟಿದರೆ ಜಾಹ್ನವಿಯ ಅಮ್ಮ ಎಣ್ಣೆ ಮತ್ತು ಶ್ರೀಗಂಧವನ್ನು ಹಿಡಿದು ನಿಂತಿದ್ದಾರೆ. ಆಗ ತಾನೇ ನಿದ್ದೆಯ ಜೋಂಪಿಗೆ ಹೋಗಿದ್ದ ಜಾಹ್ನವಿ ಬಾಗಿಲು ಬಡಿದ ಸದ್ದಿಗೆ ಎದ್ದು ಬಾಗಿಲು ತೆಗೆಯುತ್ತಾಳೆ. ಇದೇನು ಜಾಹ್ನವಿ, ಇನ್ನೂ ಮಲಗಿದ್ದೀಯಾ? ನಿಮ್ಮ ಅಣ್ಣಂದಿರು ಬರುವ ಹೊತ್ತಿಗೆ ನೀನು ರೆಡಿಯಾಗಬೇಕಲ್ವಾ ಅಂತ ಅವಳನ್ನು ಮಣೆಯ ಮೇಲೆ ಕೂರಿಸಿ ಅವಳು ತೊಟ್ಟಿದ್ದ ಬಳೆಗಳನ್ನು ತೆಗೆದುಹಾಕಿ ಒಂದು ಬಿಳಿ ಬಟ್ಟೆಯನ್ನು ಸುತ್ತಿ ತಲೆಯ ಕೂದಲಿಗೆ ಎಣ್ಣೆ ಹಚ್ಚಿ ಒಬ್ಬರು ಮಸಾಜ್ ಮಾಡಿದರೆ ಇನ್ನೊಬ್ಬರು ಅವಳ ಹಾಲಿನಂತ ಬೆಳ್ಳಗೆ ಹೊಳೆಯುತ್ತಿರುವ ಮೈಗೆ ಅರಿಶಿಣ ಮತ್ತು ಶ್ರೀಗಂಧವನ್ನು ಹಚ್ಚುತ್ತಿದ್ದರು. ಆದರೆ ಜಾಹ್ನವಿಯ ಮನಸ್ಸೆಲ್ಲ ರಾಮ್ನ ಹತ್ತಿರವಿತ್ತು. ಅವರು ಹೇಳಿದ ಹಾಗೆ ಕೇಳುತ್ತಿದ್ದಳೆ ಹೊರತು ಗಮನವಿಟ್ಟು ಯಾವುದನ್ನು ಮಾಡಲಿಲ್ಲ. ಎಣ್ಣೆ ಹಚ್ಚುವಾಗ ಇಷ್ಟೊಂದು ಎಣ್ಣೆ ಬೇಡ, ಸೀಗೆಕಾಯಿಯ ಘಾಟು ನನಗೆ ಆಗೋಲ್ಲ, ಶಾಂಪೂ ಬೇಕು. ಅರಿಶಿನ ಹಚ್ಚಿದರೆ ಮೈಯೆಲ್ಲ ಹಳದಿಯೇ ಕಾಣುತ್ತೆ, ಹಚ್ಚಬೇಡಿ. ಶ್ರೀಗಂಧ ಯಾಕೆ ಹಚ್ತೀರಾ? ನನ್ನ ಹತ್ತಿರ ಪರ್ಫ್ಯೂಮ್ ಇದೆ ಅಂತ ಒಂದೇ ಸಮನೆ ರಗಳೆ ಮಾಡುತ್ತಿದ್ದವಳು ಈ ದಿನ ಮೌನವಾಗಿ ನಸುನಗುತ್ತಾ ಕುಳಿತಿರುವುದನ್ನು ನೋಡಿ ಅತ್ತೆ ಸೊಸೆ ಇಬ್ಬರಿಗೂ ಆಶ್ಚರ್ಯವಾಗಿದೆ.